ಪ್ರಭಾವಿ ಸಚಿವನ ಕೈವಾಡ ಇದೆ. ಸಿಟಿ ರವಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಬಂದ್ ಹೋದ್ರು, ಅದಕ್ಕೆ ಈ ಕೇಸ್ ಮುನ್ನೆಲೆಗೆ ಬಂತು. ಗಾಳಿಯಲ್ಲಿ ಗುಂಡು ಎಲ್ಲರೂ ಹೊಡಿತಾರಪ್ಪ, ಬಟ್ ಏನಾದ್ರೂ ಒಂದು ಆಧಾರ ಇರ್ಬೇಕಲ್ವಾ? ಯಾರ ಪ್ರಭಾವಿ ಸಚಿವ ನಿಜಕ್ಕೂ ಕೂಡ ಇದ್ರೆ ಯಾಕೆ ಅವ್ರ ಹೆಸರು ಹೇಳ್ತಾ ಇಲ್ಲ? ಅದರಿಂದ ಅವ್ರಿಗೇನ್ ಪ್ರಾಫಿಟ್ ಅದನ್ನು ಹೇಳ್ಬೇಕಲ್ವಾ? ಒಂದೊಂದೇ ಡಾಟ್ ಗಳನ್ನ ಕನೆಕ್ಟ್ ಮಾಡ್ಕೊಂಬನ್ನಿ. ಫೆಬ್ರವರಿ 2ಕ್ಕೆ ಇನ್ಸಿಡೆಂಟ್ ಆಗುತ್ತಂತೆ, 1 ತಿಂಗಳು ಹೋಗೋದಿಲ್ಲ, 1.5 ತಿಂಗಳಾದ್ಮೇಲೆ ಮಾರ್ಚ್ 4ನೇ ತಾರೀಕು ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಅದಾದ್ಮೇಲೆ ಇವರೇ ವಾಲಂಟಿಯರ್ ಆಗಿ ಬರ್ತೀನಿ ಅಂತ ಹೇಳ್ತಾರಂತೆ ಯಡಿಯೂರಪ್ಪನವರು. ಬೇಡ ಬೇಡ ನೀವೇನು ಬರೋದ್ ಬೇಡ, ನಾವು ಬರೀ ಸ್ಯಾಂಪಲ್ ತಗೊಂತೀವಿ. ಅದಾದ್ಮೇಲೆ ಸುದ್ದಿನೇ ಇಲ್ಲ. ಇದ್ದಕ್ಕಿದಂಗೆ ಎಲೆಕ್ಷನ್ ಎಲ್ಲ ಮುಗಿತಿದಂಗೆ ಇದ್ದು ರಾತ್ರೋರಾತ್ರಿ ಇವ್ರಿಗೆ ನೋಟಿಸ್ ಜಾರಿ ಆಗುತ್ತೆ. ರಾತ್ರೋರಾತ್ರಿ ಅವ್ರು ಡೆಲ್ಲಿಗೆ ಹೋಗೋ ಸಂದರ್ಭದಲ್ಲಿ ಇವ್ರಿಗೆ ಅಂತ ಅರ್ಜೆಂಟ್ ಏನ್ರಿ? ರಾತ್ರೋರಾತ್ರಿ ಡೆಲ್ಲಿಗೆ ಹೋಗಿದೆ ತಪ್ಪಿಸ್ಕೊಳ್ಳೋಕೆ ಜಡ್ಜೆ ಉತ್ತರ ಕೊಟ್ಟಿದ್ದಾರೆ. ಅವರು ಹ್ಯಾರಿ ಅಲ್ಲ, ಅವರು ದೇಶದ ವ್ಯಕ್ತಿ ಅಲ್ಲ, ಅವರು ಮಾಜಿ ಸಚಿವರು. ರಿಟರ್ನ್ ಆಗಿ ಅಂದ್ರೆ ಶುರು ಮಾಡಿದಾರೆ ಇದನ್ನ. ಈಗ ನಾನು ಉತ್ತರ ಕೊಟ್ಬಿಡ್ತೀನಿ, ಯಾಕೆಂದ್ರೆ ಇವರು ಉತ್ತರ ಕೊಡಕ್ ಮುಂಚೆ ಸ್ವಲ್ಪ ಸಂಸ್ಕಾರ ಉತ್ತರ ಕೊಡಿ. ನೀವು ಮುಗಿಸಿದ್ರಿ ಚಂದ್ರಶೇಖರ್ ಸರ್ಟಿಫಿಕೇಟ್ ಕೊಡಿ ಸದ್ಯಕ್ಕೆ 30 ಸೆಕೆಂಡ್ಸ್. ಸೂರ್ಯ ಮುಕುಂದ್ ಅವರು ನೋಡಿ, ಇವ್ರು ಹೇಳ್ತಾ ಇದ್ರಲ್ಲ ಯಡಿಯೂರಪ್ಪ ಅವ್ರನ್ನ ಆಗ್ಲೇನೆ ಮುಗ್ಸಕ್ ಕೊಟ್ಬಿಟ್ಟಿದ್ರು ಅಂತ. UPA ಸರ್ಕಾರ ಇದ್ದಾಗ ಇವರ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣ, ಅದು PCR. UPA ಸರ್ಕಾರಕ್ಕೂ PCR ಸಂಬಂಧ ಇಲ್ಲ. ಅದನ್ನ ಯಾರು ಇಬ್ರು ಲಾಯರ್ಗಳಿದ್ದಾರೆ, ಸಿರಾಜುದ್ದೀನ್ ಬಾಷಾ ಮತ್ತೆ ಬಾಲರಾಜು, ಅವರಿಬ್ರು ಕಂಪ್ಲೇನೆಂಟ್ಸ್. ಆ ಕೇಸನ್ನ ನಡೆಸ್ತವ್ರು ಯಾರು? ಕುಮಾರಸ್ವಾಮಿ. ಯಾರದಕ್ಕೆ ಫಂಡಿಂಗು? ಕುಮಾರಸ್ವಾಮಿ. ಡಿನೋಟಿಫಿಕೇಶನ್ ದಾಖಲೆಗಳನ್ನ ಕೊಟ್ಟವ್ರು ಯಾರು? ಕುಮಾರಸ್ವಾಮಿ. ಅದಾದ ನಂತರ ಯಡಿಯೂರಪ್ಪ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುನಿಲ್ ಕುಮಾರ್ ಸೇಮ್ ಫೀಲ್ಡ್, ನೀವು ಉತ್ತರ ಕೊಡಿ ಸರ್ ಇದಕ್ಕೆ. ಅವ್ರ ಅಲಿಗೇಷನ್ ಇಲ್ಲ, ಒಂದ್ ನಿಮಿಷ, ಇದು ಪರಮೇಶ್ವರ್ ಅವ್ರದ್ದು ಹೇಳ್ಬಿಡ್ತೀನಿ. ಈಗ ಪರಮೇಶ್ವರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅದನ್ನ. ಸುನಿಲ್ ಕುಮಾರ್ ಜಿ ಒಂದಷ್ಟು ಅಲಿಗೇಷನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ಇದ್ರ ಹಿಂದೆ ನಾವಲ್ಲ, ಕಾಂಗ್ರೆಸ್ನವರಲ್ಲ ಅಂತ ಹೇಳಿ. ನೀವು ಗಮನಿಸಿದ್ರಿ ಪ್ರಕರಣವನ್ನ? ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಾರಲ್ಲ ಕುಮಾರಸ್ವಾಮಿ ಅವ್ರು, ಬರ್ಲಿ ಸುನಿಲ್ ಕುಮಾರ್ ಸರ್ ನೋಡಿ. ಕರೆಕ್ಟ್ ಮೇಡಮ್. ಈಗ ನೋಡಿ, ಅಲಿಗೇಷನ್ ಬಂದಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಬಂದಾಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಬೇಕೇ ಬೇಕು. ಗವರ್ನರ್ ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಂತ ಕಡತದ ಮೇಲೆ ಯಾರು ಹಿಂದೆ ಇದ್ದಾರೋ ಅದು ನಾವು ಲೀಗಲ್ ಆಗಿ ನಾವು ಮಾತಾಡಕ್ ಹೋಗೋದಿಲ್ಲ. ಲೀಗಲಿ ಏನಾಗ್ತದೆ, ಕಡತ ಕೊಟ್ಟದಂತ ವೆರಿಫೈ ಮಾಡಿ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಫಾರ್ ಪ್ರಾಸಿಕ್ಯೂಷನ್. ಸ್ಯಾಂಕ್ಷನ್ ಕೊಟ್ಟನಂತ ಯಡಿಯೂರಪ್ಪನವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದನ್ನ ಹೈಕೋರ್ಟ್ ಚಾಲೆಂಜ್ ಮಾಡಿದಾಗ ಆಚೆ ಬರ್ತಾರೆ ಟೆಕ್ನಿಕಲ್ ಗ್ರೌಂಡ್. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್. ಏನು ಸ್ಯಾಂಕ್ಷನ್ ಕೊಟ್ಟಂತದ್ದು ಇಟ್ ಇಸ್ ನಾಟ್ ಪ್ರಾಪರ್. ಸ್ಯಾಂಕ್ಷನ್ ವಾಟ್ ವಾಸ್ ಗಿವನ್ ಇನ್ ಸ್ಯಾಂಕ್ಷನ್ ಇಸ್ ನಾಟ್ ಪ್ರಾಪರ್ ಅಪ್ಲಿಕೇಶನ್. ಡೀಟೇಲ್ಸ್ ಹೋಗ್ಲಿಲ್ಲ, ಟೆಕ್ನಿಕಲ್ ಇದ್ರ ಮೇಲೆ ಹೋಗಿದೆ. ವಾಟ್ ಎವರ್ ಇಟ್ ಈಸ್ ಅವ್ರು ಹೊರಗೆ ಬರ್ತಾರೆ. ಹಾಗಾಗಿ ಕಾನೂನಾತ್ಮಕವಾಗಿ ಮೇಡಮ್ ಈಗ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರನ್ನ ನಾವು ಅವ್ರನ್ನ ಸಜಾ ಕೊಡಿಸ್ಬೇಕು ಅಂದ್ರೂ ಕೂಡ ಕಾನೂನು ಎಲ್ಲೋ ಒಂದ್ ಕಡೆ ಪ್ರೊಟೆಕ್ಷನ್ ಕೊಡುತ್ತೆ, ಪ್ರೊವೈಡೆಡ್ ಇಟ್ ಈಸ್ ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಅಂತ. ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ಇದ್ರು ಅಂತ ಅವ್ರು ಹೇಳ್ತಾರೆ. ಅದನ್ನ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಬೆನ್ನಿಂದ ಇದ್ರು ಕೂಡ ಹೂ ನೋಸ್ ದಟ್. ಅದನ್ನೇ ಈ ಪ್ರಕರಣದಲ್ಲೂ ಅದೇ ತರ ಸುಮ್ನೆ ಇವರು ಪ್ರಭಾವಿ ಸಚಿವರಿದ್ರು ಅವ್ರಿದ್ರು ಅಂತ ಕುಮಾರಸ್ವಾಮಿ ತಮಿಳುನಾಡು ರಾಜ್ಯಪಾಲರು ಮಾತನ್ನು ಕೇಳ್ತಾ ಇಲ್ಲ, ಸರ್ಕಾರದ ವಿರುದ್ಧ ನಡ್ಕೊಂತಾ ಇದಾರೆ ಅಂತ ಸುಪ್ರೀಂ ಕೋರ್ಟ್ ಇಂದ ಆದೇಶ ತಂದ್ರು ಕೇರಳದವರು ಇವರು. ಹಾಗಾದ್ರೆ ಇವತ್ತಿನ ರಾಜ್ಯಪಾಲರು ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ಯಾ? ಆಯ್ತು, ನೀವು ಉತ್ತರ ಕೊಡಿರಂತೆ. ಸಮೀಲ ಸರ್, ಎಂತೆಂತ ವಾದಗಳು ಹಾಗೆ ವಿಶ್ಲೇಷಣೆಗಳು ಬರ್ತಾ ಇದೆ ಅಂದ್ರೆ, ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ, ಇದನ್ನ ಮುಚ್ಚಾಕ್ಬೇಕು ಅಂತ ಈ ಪ್ರಕರಣವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಬಳಸ್ತಾ ಇರೋ ಅಸ್ತ್ರ. ಅಂದ್ರೆ ಒಂದ್ಯಾವುದೋ ಪ್ರಕರಣವನ್ನ ಕವರ್ ಅಪ್ ಮಾಡ್ಲಿಕ್ಕೆ ಇದ್ದಕ್ಕಿದ್ದಂತೆ ದಾಖಲಾದ ಪ್ರಕರಣ ಅಲ್ಲ ಇದು. ಫೆಬ್ರವರಿಯಲ್ಲಿ ದಾಖಲಾದ ಪ್ರಕರಣ. ಲೂಪ್ ಹೋಲ್ಸ್ ಇರಬಹುದು, ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ದ ಹಾಗೆ. ಒಂದು
ವಾಲ್ಮೀಕಿ ನಿಗಮದ ಪ್ರಕರಣ CBI ಎಂಕ್ವೈರಿ ನಡೆದಿದೆ ಮತ್ತು ಅದು ಕೇಂದ್ರದ ಅಂಗಳದಲ್ಲೇ ಇದೆ ಮತ್ತು ಅದನ್ನ ಅವರು ಬಳಸಬಹುದಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಅವರು ಅದನ್ನು ಬಳಸ್ಕೋಬಹುದು. ಯಾಕೆ ಅಂತಂದ್ರೆ ಅದು ಕರಪ್ಷನ್ ಪ್ರಕರಣ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಸರ್ಕಾರದ ದುಡ್ಡನ್ನು ಮೊದಲಾದ 40% ಕಮಿಷನ್ ಅಂತ ದೂರಿತ್ತು. ಇದು 100%. ಇದು ಇಡೀ ಖಜಾನೆ ದುಡ್ಡನ್ನೇ ಯಾವನ ಎತ್ತಿ ಅದನ್ನ ಕಬಳಿಸಿರುವಂತಹ ಘೋರವಾದಂತಹ ಪ್ರಕರಣ. ಸೊ ಈ ಥರ ಅದನ್ನ ಮುಚ್ಚಾಕಕ್ಕೆ ಇನ್ನೊಂದು ಸ್ಕ್ಯಾಂಡ್ಲು, ಇದನ್ನ ಮುಚ್ಚಾಕಕ್ಕೆ ಮತ್ತೊಂದು ಸ್ಕ್ಯಾಂಡ್ಲು ಅಂತಂದ್ರೆ ಎಷ್ಟು ಸ್ಕ್ಯಾಂಡಲ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು? ಸ್ಕ್ಯಾಂಡಲ್ಲೇ, ಅಪರಾಧನೇ, ಗೊಂದಲನೇ. ಹೀಗಾಗಿ ಇಲ್ಲಿ ಅದನ್ನ ಮುಚ್ಚೋದಕ್ಕೆ ಇದನ್ನ ತರೋದ್ರಿಂದ ಅದನ್ನ ಮಾಡೋದು, ಅದನ್ನ ಮುಚ್ಚೋದಕ್ಕೆ ಇದನ್ನ ತರೋದು, ಅದ್ಯಾವುದು ಸರಿಯಾದಂತಹ ರೀತಿ ಅಲ್ಲ ಅಂತ ನನಗೆ ಅನ್ಸುತ್ತೆ. ಬಟ್ ಈ ಪ್ರಕರಣನ ಎಷ್ಟು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಸರ್ಕಾರ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವ ಹಂತದಲ್ಲಿ, ಅದನ್ನ ಹ್ಯಾಂಡಲ್ ಮಾಡುವ ಹಂತದಲ್ಲಿ ಎಡವಿರೋದ್ರಿಂದ ರಾಹುಲ್ ಗಾಂಧಿ ಬಂದು ಹೋಗಿದ್ದಕ್ಕೂ ಮತ್ತು ಈಗ ಅವರಿಗೆ ವಾರಂಟ್ ಇಶ್ಯೂ ಆಗಿದ್ದಕ್ಕೂ ಅದಕ್ಕೆ ಆಗ್ತಾರಿಯಾ ಅಂತ ಇಟ್ಕೊಂಡ್ರು ಕೂಡ ಅದಕ್ಕೊಂದು ರಾಜಕೀಯವಾಗಿ ಅವ್ರು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಬೇಸ್ ಕ್ರಿಯೇಟ್ ಆಗಿರೋದಂತೂ ನಿಜ. ಕರೆಕ್ಟ್. ಸೂರ್ಯಮುಕುಂದ್ ಅವರೇ, ಪರಮೇಶ್ವರ್ ಅವರ ಹೇಳಿಕೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಕೂಡ ಒಳಗೊಂಡಂತೆ ವಿಶ್ಲೇಷಣೆ ಆಮೇಲೆ ಈಗ ಯಡಿಯೂರಪ್ಪ ಅವ್ರ ಮೇಲೆ ದ್ವೇಷದ ಕ್ರಮ ಅಂತ ನನಗೆ ಹೇಗೆ ಅಷ್ಟು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಯಡಿಯೂರಪ್ಪ ಅವ್ರ ಹಿತೈಷಿಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಲ್ಲಿ ಯಡಿಯೂರಪ್ಪ ಅವ್ರ ಸ್ನೇಹಿತರುಗಳಿದ್ದಾರೆ, ಅದರಲ್ಲಿ ಪ್ರಭಾವಿ ವ್ಯಕ್ತಿಗಳೇ ಇದ್ದಾರೆ. ಮತ್ತು ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಅವ್ರ ಹೆಸರುಗಳು ಕೂಡ ಇತ್ತು, ಯಡಿಯೂರಪ್ಪ ಅವ್ರ ಜೊತೆಗೆ ಅವ್ರ ಹೆಸರುಗಳು ಕೂಡ ಇತ್ತು. ಹೀಗಿರ್ಬೇಕಾದ್ರೆ ಯಡಿಯೂರಪ್ಪ ಅವ್ರನ್ನ ಈ ಸರ್ಕಾರದಲ್ಲಿ ದ್ವೇಷ ಮಾಡೋರ ಸಂಖ್ಯೆ ರಾಹುಲ್ ಗಾಂಧಿ ಸುರ್ಜೇವಾಲ ಅವ್ರ ಪ್ರೆಷರ್, ಕುಮಾರಸ್ವಾಮಿ ರಾಹುಲ್ ಗಾಂಧಿ ಸುರ್ಜೇವಾಲ ಅವ್ರ ಬಂದ ಚಂದ್ರಶೇಖರ್ ಅವರು ಇಲ್ಲ. ಸಮೀವುಲ್ಲಾ ಸರ್ ಹೇಳಿದ ಪಾಯಿಂಟ್ಗೆ ಬಿಜೆಪಿ ಅವ್ರ ವಾದ ಏನು ಅಂತಂದ್ರೆ, ಇಲ್ಲಿನವ್ರಿಗೆಲ್ಲ ಹಿತಾಸಕ್ತಿ ಇರೋದು ರಾಹುಲ್ ಗಾಂಧಿ ಸುರ್ಜೇವಾಲ ಪ್ರೆಷರ್, ಅದಕ್ಕೆ ಆಕ್ಟ್ ಮಾಡ್ತಿದ್ದಾರೆ ಅಂತ. ಎನಿವೇಸ್ ಇಲ್ಲ, ಪರಮೇಶ್ವರ್ ಅವರ ಹೇಳಿಕೆ ವಿಚಾರಕ್ಕೆ ಇನ್ನೊಂದು ವಿಶ್ಲೇಷಣೆ ಏನು ಅಂತಂದ್ರೆ, ಫೆಬ್ರವರಿಯಲ್ಲಿ ಚುನಾವಣೆ ಸೀಸನ್ ಇತ್ತು. ಆಗ ಯಡಿಯೂರಪ್ಪನವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಲಿಂಗಾಯತ ಸಮುದಾಯ ಪೆಟ್ಟು ಕೊಡುತ್ತೆ ಅನ್ನೋ ಅರಿವಿತ್ತು ಕಾಂಗ್ರೆಸ್ಗೆ. ಚುನಾವಣೆ ಆಯ್ತು, ಅದಕ್ಕೆ ಈಗ ಉಲ್ಟಾ ಹೊಡಿತಿದ್ದಾರೆ, ಅದಕ್ಕೆ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ. ನನಗೆ ಗೊತ್ತಿಲ್ಲ ಸರ್, ಇದು ವಿಶ್ಲೇಷಣೆ ಅಲ್ಲ. ವಿಶ್ಲೇಷಣೆ ಏನಾಗ್ಬಿಡುತ್ತೆ, ಈಗ ಯಾರೋ ಒಬ್ರು ಆರೋಪಿ ಆಗಿರ್ತಾರೆ, ಪ್ರಭಾವಿ ಇದಕ್ಕೆ ಸೇರಿರ್ತಾರೆ, ಒಂದು ಜಾತಿಗೆ ಸೇರಿರ್ತಾರೆ, ಹಂಗಂತ ಹೇಳ್ಬಿಟ್ಟು ಅವ್ರು ಮರ್ಡರ್ ಮಾಡಿದ್ರೆ ಬಿಟ್ಬಿಡಕ್ಕಾಗತ್ತಾ? ಅತ್ಯಾಚಾರ ಮಾಡಿದ್ರೆ ಬಿಟ್ಬಿಡಕ್ಕಾಗತ್ತಾ? ಇವ್ರು ಇಂಥ ಸಮುದಾಯದವರು, ಇವ್ರ ವಿರುದ್ಧ ಕ್ರಮ ತಗೊಂಬಾರ್ದು, ಇಡೀ ಸೆಂಟಿಮೆಂಟ್ಸ್ ಓಡಾಡ್ಕೊಂಡೇ ಇದ್ರು, ಎಲ್ಲರ ಸಮ್ಮುಖದಲ್ಲೇ ಇದ್ರು, ನಿನ್ನೆ ಮೊನ್ನೆನೂ ಇಲ್ಲೇ ಇದ್ರು, ಈಗ ನೋಟಿಸ್, ಈಗ ಇವರೇ ಯಾಕೆ ಅದನ್ನ ಭಯ ಬೀಳ್ಬೇಕು? ಈಗ 17ನೇ ತಾರೀಕು ಬರ್ತೀನಿ ಎಂದವರು ಡೆಲ್ಲಿಗೆ ಓಡೋದ್ರು, ಫೋನ್ ರಿಸೀವ್ ಮಾಡ್ಲಿಲ್ಲ. ಅವ್ರ ಮಗ ವಿಜೇಂದ್ರ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ನಿಮ್ಗೆಲ್ಲಾದ್ರು ಕಾಣಿಸಿದ್ರ ಅದನ್ನ ಮಾತಾಡ್ತಾ ಬಿಜೆಪಿ ಮಾಡ್ತಾ ಇಲ್ಲ, ಜೆಡಿಎಸ್ ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಎಲ್ಲಿದ್ದಾರೆ? ಅವ್ರ ಪ್ರಶ್ನೆ.